ಇಲ್ಲೇ ಪಕ್ಕದಲ್ಲಿರೋಂಥ ಕೋಗಿಲ್ ಗ್ರಾಮದಿಂದ ಬಂದಿರೋದು. ನನ್ನ ಆತ್ಮೀಯರು ಡಿ ಎ ಗೌಡರು, ಜೊತೆನಲ್ಲಿ ಬೆಳೆದಂಥವ್ರು. ವಯಸ್ಸಲ್ಲಿ ನನಗಿನ್ನ 2 ವರ್ಷ ಹಿರಿಯರು, ಆದರೂ ಜೊತೆನಲ್ಲೇ ಓದಿದ್ದು. ರಾಜಕೀಯವಾಗಿ ಅವ್ರು ಬೆಳೆದ್ರು, ರಾಜಕೀಯವಾಗಿ ಮುಂದುವರೆದ್ರು, ಮತ್ತು ಎಲ್ಲ ವಿಧದಲ್ಲೂ ಅವ್ರು ಮುಂದೆ ಓದ್ತಿದ್ರು. ನಾನು ಹಿಂದೆ ಅವ್ರ ಜೊತೆಯಲ್ಲಿ ಸಹಪಾಠಿಯಾಗಿದ್ದೆ. ಯಾವುದೇ ಅಭ್ಯಾಸಗಳಿಂದ ಬದುಕಿದ್ರೂ ಅವ್ರಿಗೆ ಕೊನೆಯಲ್ಲಿ ಆಗಿದ್ದಂಥ ಆಘಾತ ತೊಂದರೆ ನಿಜಕ್ಕೂ ಭಾಳ ಶೋಷಣೀಯ. ಆದರೆ ಇರಬೇಕಾಗಿತ್ತು. ಇದ್ದು ಈ ಒಂದು ಅಭಿವೃದ್ಧಿ ನೋಡಿದ್ದರೆ ತುಂಬ ಸಂತೋಷ ಪಡೋರು. ಇನ್ನೂ ಒಂದು 10 ವರ್ಷ ಅವ್ರ ಆಯುಷ್ಯ ಜಾಸ್ತಿ ಆಗ್ತಿತ್ತು. ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ, ಕೂಡು ಕುಟುಂಬ, ಇದನ್ನೆಲ್ಲ ನೋಡಿ ಬದುಕ್ತಿದ್ದರು, ಚೆನ್ನಾಗಾಗ್ತಿದ್ರು. ಹತ್ರ ಬಂದವರಿಗೆ ಸಹಾಯ ಮಾಡೋಂಥ ಸ್ವಭಾವ ಇತ್ತು. ಪ್ರತಿದಿನ ಸಾಕಷ್ಟು ಜನ ಸಹಾಯಕ್ಕೆ ಬೇಡ್ಕೊಂಡು ಬರ್ತಿದ್ರು. ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಿದ್ದಂಥ ವ್ಯಕ್ತಿ. ಅವ್ರದ್ದು ಡಿಪೋ ಇದ್ದಿದ್ದರಿಂದ, ರೇಷನ್ ಇದ್ದಿದ್ದರಿಂದ ಅಕ್ಕಿ ಉಚಿತವಾಗಿ ಅಥವಾ ದವಸ ಧಾನ್ಯ ಉಚಿತವಾಗಿ ಕೊಡುವಂಥದ್ದು. ಅದು ಹೆರಿಗೆ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಅಪಘಾತಗಳಾಗ್ಬೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ಕಾಯಿಲೆ, ರೋಗ ರುಜಿನಗಳು ಏನೇ ಆದ್ರೂ ಇವ್ರದ್ದೊಂದು ಅಕೌಂಟ್ ಇತ್ತು. ಅಲ್ಲಿಗೆ ಇವ್ರ ಹೆಸರು ಹೇಳಿದ್ರೆ ಸಾಕು, ಅಡ್ಮಿಟ್ ಮಾಡ್ಕೊತಿದ್ರು, ಫ್ರೀಯಾಗಿ ಕಳಿಸ್ಕೊಡ್ತಿದ್ರು. ಇವತ್ತು ಏನೇನು ಇದೆ ಎಲ್ಲ ಸ್ಕೂಲು, ಕಾಲೇಜು, ದೇವಸ್ಥಾನಗಳು, ಮತ್ತು ಕ್ರೀಡಾಂಗಣಗಳು, ಮತ್ತು ಆಸ್ಪತ್ರೆಗಳು, ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಫ್ಯಾಕ್ಟ್ರಿಗಳು, ಕಂಪ್ನಿಗಳು, ಮತ್ತು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ, ಪ್ರತಿಯೊಂದು ಇಲ್ಲಿರೋ ಲೈಬ್ರರಿ ಎಲ್ಲಕ್ಕೂ ರಾತ್ರಿಯಾಗಲೂ ಶ್ರಮಪಟ್ಟು ಓಡಾಡಿ ಮಾಡಿ ಅವ್ರ ಮನೆ ಕಡೆ ನೋಡಲಿಲ್ಲ. ಅವ್ರ ಮನೇನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವರೊಂದು ಒಳ್ಳೆ ಮನೆ ಕಟ್ಕೊಳಕ್ಕೆ ಹೋಗಲಿಲ್ಲ. ಒಂದು ಒಳ್ಳೆ ಕಾರ್ ತಗೊಂಡು ಓಡಾಡಲಿಲ್ಲ. ಒಳ್ಳೆ ಜೀವನ ಮಾಡಲಿಲ್ಲ. 23-24 ವಯಸ್ಸಿಂದ ಆ ಊರಲ್ಲಿ ತಳಮಟ್ಟದಲ್ಲಿರೋಂಥವ್ರಿಗೆ ಬೇಕಾದಷ್ಟು ಮನೆಗಳು ಮಾಡಿಕೊಡ್ತಾರೆ, ಸಾಲಗಳು ಕೊಡಿಸ್ತಾರೆ, ಹಸುಗಳು ಕೊಡಿಸ್ತಾರೆ, ಬಾವಿಗಳು, ಲೋನ್ಗಳು ಕೊಡಿಸ್ತಾರೆ, ಭೂಮಿ ಅಭಿವೃದ್ಧಿಗಳಿಗೆ ಮಾಡಿಸೋದಕ್ಕೆ ವ್ಯವಸ್ಥೆಗಳು ಮಾಡ್ತಾರೆ, ಸಾಲ ಮನ್ನಾ ಮಾಡಿಸ್ತಾರೆ, ಬಡ್ಡಿ ಮನ್ನಾ ಮಾಡಿಸ್ತಾರೆ. ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ತುಂಬ ನೊಂದಿದ್ದಾರೆ. ಅವ್ರು ಇದ್ದಷ್ಟು ದಿನ ನೋವಿನಲ್ಲೇ ಬದುಕಿದ್ರು. ಆದರೆ ಒಂದು ಶಾಲೆ ಕಡೆ ಅಭಿವೃದ್ಧಿ ಮತ್ತು ಮನೆ ಕಡೆ ಅಭಿವೃದ್ಧಿ ಸಾಕಷ್ಟು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದಿತ್ತು. ಉಚಿತವಾಗಿ ಶಿಕ್ಷಣ ಕೊಡಬೇಕು, ಉಚಿತವಾಗಿ ಎಲ್ಲ ಮಾಡಬೇಕು, ಅನ್ನದಾಸೋಹ ಮಾಡಬೇಕು, ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕು, ಏನೇನೋ ಅವ್ರದ್ದು ಆಸೆಗಳಿದ್ವು. ಮತ್ತು ಶಿಕ್ಷಕರಿಗೆ ಮನೆ ಕಟ್ಟಿಕೊಡ್ಬೇಕು, ಶಿಕ್ಷಕರಿಗೆ ಏನೋ ಒಂದು ಬೇರೆ ಒಂದು ನಮ್ಮ ಹತ್ರ ಇರೋರಿಗೆ ಎಲ್ಲರಿಗೂ ಒಂದು ವ್ಯವಸ್ಥೆಗಳು ಮಾಡಬೇಕು ಅನ್ನೋ ಆಸೆ ಇತ್ತು. ಅವ್ರು ಇದ್ದಿದ್ರೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಬಟ್ ಅವ್ರ ಆಸೆಗಳು ಜೊತೆಯಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.